Hello, my dear students. I welcome you to SP English Educare. ಆತ್ಮೀಯ ವಿದ್ಯಾರ್ಥಿಗಳೇ, SP English Educareಗೆ ಸ್ವಾಗತ. So, dear students, in this session, I am going to discuss about the second part of the lesson, that Oru Manishan, written by Vaikam Muhammad Bashir. So, let's start the lesson line by line. See, I stayed in that city in a very small dingy room on a dirty street. I carried on a profession there, teaching English to some migrant laborers. So, from 9:30 till 11 in the night, I taught them to write address in English. Learning to write an address in English was considered great education there. You must have seen people who write address at the post office. They were paid anything between 1 anna and 4 annas for writing an address. Dear students, here he is going to express that I stayed in that city in a very small dingy room on dirty street. ಸೊ ಅವ್ರೇನ್ ಮಾಡಿರ್ತಾರೆ ಲೇಖಕರು ಅಂತ ಹೇಳಿದ್ರೆ, ಆ ಕೊಳಚೆ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ ಅಂತ. ಸೊ ಅದು ಬಹಳ ಸಣ್ಣದಾಗಿರುತ್ತಾ, ಸ್ಮಾಲ್ ಡಿಂಗಿ ರೂಮ್ ಅಂತ ಹೇಳ್ತಾ ಇರ್ತೀವಿ. ಐ ಕ್ಯಾರಿಡ್ ಆನ್ ಅ ಪ್ರೊಫೆಷನ್ ದೇರ್, ಟೀಚಿಂಗ್ ಇಂಗ್ಲಿಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್ ಫ್ರಮ್ 9:30 till 11 in the night. ಸೊ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ಬರ್ತಕ್ಕಂಥ ವಲಸೆ ಬರ್ತಕ್ಕಂಥ ಕಾರ್ಮಿಕರಿಗೆ ಇಂಗ್ಲಿಷ್ ಅಲ್ಲಿ ವಿಳಾಸವನ್ನ ಬರೀಲಿಕ್ಕೆ ಹೇಳ್ಕೊಡ್ತಾ ಇರ್ತಾರೆ, ಪಾಠವನ್ನ ಮಾಡ್ತಾ ಇರ್ತಾರೆ ಅಂತ. ಸೊ ಅದು ಯಾವಾಗ ಅಂತ ಹೇಳಿದ್ರೆ ಫ್ರಮ್ 9:30 till 11 in the night. ಸೊ ಏನು ಸಂಜೆ 9:30ರಿಂದ ರಾತ್ರಿ 11ರವರೆಗೆ ಪಾಠವನ್ನ ಮಾಡ್ತಾ ಇದ್ರು ಅಂತ. ಐ ಟಾಟ್ ದೆಮ್ ಟು ರೈಟ್ ಅಡ್ರೆಸ್ ಇನ್ ಇಂಗ್ಲಿಷ್. ಸೊ ಅವರನ್ನ ಇಂಗ್ಲಿಷ್ ಅಲ್ಲಿ ಯಾವ ತರ ಅಡ್ರೆಸ್ ಅನ್ನ ಬರೀಬೇಕು ಅನ್ನೋದನ್ನ ಕಲಿಸ್ಕೊಡ್ತಾ ಇರ್ತಾರೆ ಅಂತ. ಲರ್ನಿಂಗ್ ಟು ರೈಟ್ ಅನ್ ಅಡ್ರೆಸ್ ಇನ್ ಇಂಗ್ಲಿಷ್ ವಾಸ್ ಕನ್ಸಿಡರ್ಡ್ ಅ ಗ್ರೇಟ್ ಎಜುಕೇಶನ್ ದೇರ್. ಸೊ ಅಲ್ಲಿ ಏನು ಅಂತ ಹೇಳಿದ್ರೆ, ಇಂಗ್ಲಿಷ್ ಅಲ್ಲಿ ತಮ್ಮ ಅಡ್ರೆಸ್ ಅನ್ನ ಬರೆಯೋದು, ವಿಳಾಸವನ್ನ ಬರೆಯೋದು ಅಂತ ಹೇಳಿದ್ರೆ ಅಲ್ಲಿ ಬಹಳ ಒಂದು ರೀತಿಯಲ್ಲಿ ಗ್ರೇಟ್ ಎಜುಕೇಶನ್ ಆಗಿತ್ತು ಅಂತ ಹೇಳ್ತಾ ಇರ್ತಾರೆ. ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ಹೂ ರೈಟ್ ಅಡ್ರೆಸ್ ಅಟ್ ದ ಪೋಸ್ಟ್ ಆಫೀಸ್. ಸೊ ನೀವು ಕೂಡ ಪೋಸ್ಟ್ ಆಫೀಸ್ ಅಲ್ಲಿ ಈ ತರದೆಲ್ಲ ಅಡ್ರೆಸ್ ಗಳನ್ನ ಬರೆಯುವಂತದನ್ನ ನೀವು ನೋಡಿರ್ಬಹುದು ಅಂತ ಕೇಳ್ತಾ ಇರ್ತೀನಿ. ಸರ್ವೇ ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ನಾವು ಬ್ಯಾಂಕ್ ಗಳಿಗೆ ಹೋದಾಗ ಅಥವಾ ಪೋಸ್ಟ್ ಆಫೀಸ್ ಗಳಿಗೆ ಹೋದಾಗ ಅಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧ ಹಿರಿಯ ವ್ಯಕ್ತಿಗಳು ಸೊ ಆ ಪೆನ್ಷನ್ ನ ತಗೊಲಿಕ್ಕೆ ಬಂದಾಗ ಮಕ್ಕಳೇ ಇದನ್ನೆಲ್ಲ ಬರೆದು ಕೊಡಿ ಅಂತ ಹೇಳ್ತಾ ಇರ್ತಾರಲ್ರಿ. ಸೊ ಆ ತರ ಒಂದು ಪರಿಸ್ಥಿತಿ ಇಲ್ಲಿ ಆಗ್ತಾ ಇತ್ತು ಅಂತ ಹೇಳ್ತಾರೆ. ದೇ ವರ್ ಪೇಡ್ ಎನಿಥಿಂಗ್ ಬಿಟ್ವೀನ್ 1 anna and 4 annas ಫಾರ್ ರೈಟಿಂಗ್ ಅನ್ ಅಡ್ರೆಸ್. ಸೊ ಅಲ್ಲಿ ಹೆಂಗ ಅಂತ ಹೇಳಿದ್ರೆ, ನಾವಿಲ್ಲಿ ಪುಕ್ಕಟೆಯಾಗಿ ಪಾಪ ಹಿರಿಯರು ಅಂತ ಹೇಳಿ ಬರ್ದ್ ಕೊಡ್ತೀವಲ್ರಿ. ಸೊ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಯಾರಾದ್ರೂ ಬೇರೆಯವರು ಅಪರಿಚಿತ ವ್ಯಕ್ತಿಗಳು ಅದನ್ನ ಅಡ್ರೆಸ್ ಬರ್ಕೊಟ್ರೆ ಅವರಿಗೆ ಏನು ಅಂತ ಹೇಳಿದ್ರೆ 1 anna ಅಥವಾ 4 annas ಏನು ಆಣೆಗಳು ಅಂತ ಹೇಳ್ತೀವಲ್ರಿ. ಸೊ ಆ ಆಣೆಗಳನ್ನ ಕೊಡಬೇಕಾಗಿತ್ತು, ಪೇ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾರೆ. ಐ ಟಾಟ್ ದ ಸ್ಕಿಲ್ ಆಫ್ ರೈಟಿಂಗ್ ಅಡ್ರೆಸ್ ಟು ಪೀಪಲ್ ಇನ್ ಆರ್ಡರ್ ಟು ಎಸ್ಕೇಪ್ ದ ಸೇಮ್ ಫೇಟ್ ಮೈಸೆಲ್ಫ್ ಅಂಡ್ ಟು ಸಿ ಇಫ್ ಐ ಕುಡ್ ಸೇವ್ ಸಮ್ ಮನಿ. ಸೊ ಆ ತರ ಒಂದು ತೊಂದರೆಗೀಡಾಗಬಾರ್ದು ಅನ್ನೋ ವಿಚಾರಕ್ಕೆ ಅನುಗುಣವಾಗಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಆ ತರ ಒಂದು ಏನು ಅಡ್ರೆಸ್ ಅನ್ನ ಬರ್ಕೊಳ್ಳಿಕ್ಕೆ ಅವರಿಗೆ ಕಲಿಸ್ತಿದ್ದೆ ಅಂತ ಹೇಳ್ತಾ ಇರ್ತಾರೆ. In those days, I would sleep all day and wake up at 4 in the evening. This was to save the expense of drinking my morning tea or eating the noon meal. ಸೊ ಇಲ್ಲಿ ರೈಟರ್ ಅವರು ಹೇಳ್ತಾರೆ, ಒಂದೇನು ಅಂತ ಹೇಳಿದ್ರೆ, ಹೊತ್ತಿನ ತುತ್ತಿಗೂ ಪರದಾಡುವ ಕತೆಗಾರರ ಇಲ್ಲಿ ಹಣ ಉಳಿತಾಯ ಮಾಡಲು ಉಪಹಾರ ಊಟವನ್ನೇ ಮಾಡೋದಿಲ್ಲ ಅಂತ. ಸೊ ಹೊಟ್ಟೆಗೆ ತಣ್ಣೀರು ಪಟ್ಟಿ ಕಟ್ಕೊಂಡು ಉಪವಾಸ ಮಲಗಿದ್ರೆ ಮುಂಜಾನೆ ಏಳದೆ ಸಂಜೆ 4 ಗಂಟೆವರೆಗೆ ಮಲಗಿ ಬಿಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೆಳಗ್ಗೆ ಆಗುವಂತ ಉಪಹಾರ ಮತ್ತು ಚಹಾದ ಒಂದು ಏನು ಹಣವನ್ನ ಉಳಿತಾಯ ಮಾಡ್ತಾ ಇದ್ರು, ಅದನ್ನ ಖರ್ಚನ್ನ ಮಾಡದೇನೆ ಹಾಗೆ ಇದ್ ಬಿಡ್ತಾ ಇದ್ರು. 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ಹೇಳ್ತಾ ಇದ್ರು ಅಂತ. One day I got up at 4 p.m. As usual, I finished my daily chores and stepped out for my tea and a meal. ಸೊ ಯಥಾವತ್ತಾಗಿ ಡೈಲಿ ಯಾವ ತರ ಟೈಮಿಗೆ ಹೇಳ್ತಾ ಇದ್ರು ಅದೇ ತರ ಒಂದ್ ದಿವಸ 4 ಗಂಟೆಗೆ ಎದ್ದು ಬಿಡ್ತಾ ಇರ್ತಾರೆ ಅಂತ. ಸೊ ಎದ್ದ ತಕ್ಷಣ ಆ ಮನೆ ಕೆಲ್ಸಗಳೇನಿರ್ತಾವಲ್ರಿ ಅವುಗಳನ್ನೆಲ್ಲ ಮುಗಿಸ್ತಾ ಇರ್ತಾರೆ ಅಂತ. ಸೊ ಕೆಲಸ ಮುಗಿದ ತಕ್ಷಣನೇ ಅವ್ರ ಏನ್ ಮಾಡ್ತಾ ಇರ್ತಾರೆ, ಸೊ ಅಲ್ಲಿ ಅವರ ಒಂದು ಏನು ಆಹಾರಕ್ಕಾಗಿ ಏನು ಹೋಟೆಲ್ ಕಡೆ
ಹೆಜ್ಜೆಯನ್ನು ಹಾಕ್ತಾ ಇರ್ತಾರೆ ಅಂತ. ಸೊ ಅಂಡ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ವಾಸ್ ಡ್ರೆಸ್ಡ್ ಇನ್ ಅ ಸೂಟ್. ಐ ಹ್ಯಾಡ್ ವ್ಯಾಲೆಟ್ ಇನ್ ಮೈ ಕೋಟ್ ಪ್ಯಾಕೆಟ್. ಐ ಹ್ಯಾಡ್ 14 rupees ಇನ್ ಇಟ್. ಮೈ ಲೈಫ್ ಸೇವಿಂಗ್ ಅಟ್ ದ ಟೈಮ್. ಸೊ ಇಲ್ಲಿ ರೈಟರ್ ಅವರು ಹೇಳ್ತಾರೆ, ನಿಮಗೆ ಖಂಡಿತವಾಗಿ ಗೊತ್ತಿರುವಂತದ್ದು ಏನು ಅಂತ ಹೇಳಿದ್ರೆ, ನಾನು ಶೂಟ್ ಅನ್ನ ಧರಿಸಿದ್ದೆ ಅಂತ ಹೇಳ್ತಾರೆ. ಸೊ ಆ ಶೂಟ್ ಅಲ್ಲಿ, ಆ ಪಾಕೆಟ್ ಅಲ್ಲಿ ಒಂದು ವ್ಯಾಲೆಟ್ ಇತ್ತು ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಆ ವ್ಯಾಲೆಟ್ ಅಲ್ಲಿ ಅವರ ಜೀವನೋಪಾಯಕ್ಕಾಗಿ ಏನಿತ್ತು ಅಂತ ಹೇಳಿದ್ರೆ 14 ರೂಪಾಯಿಗಳು ಅದರಲ್ಲಿ ಇದ್ವು ಎನ್ನುವಂಥದ್ದನ್ನ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಅಂತ. ಅಂಡ್ ಐ ಎಂಟರ್ಡ್ ಅ ಕ್ರೌಡೆಡ್ ರೆಸ್ಟೋರೆಂಟ್. I ate a full meal consisting of chapatis and meat curry. I drank tea as well. The bill came to 11 annas. ಸೊ ಒಂದೇನು ಅಂತ ಹೇಳಿದ್ರೆ, ಯಥಾವತ್ತಾಗಿ ಸೊ ಅವರು ಆ ರೆಸ್ಟೋರೆಂಟ್ಗೆ ಎಂಟ್ರಿಯನ್ನ ಕೊಡ್ತಾರೆ, ಹೋಟೆಲ್ಗೆ ಎಂಟ್ರಿಯನ್ನ ಕೊಡ್ತಾರೆ. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಸೊ ಚಪಾತಿಯನ್ನು ಒಳಗೊಂಡಂತೆ, ಸೊ ಜೊತೆಗೆ ಮೀಟ್ ಕರಿನು ಮಾಂಸದ ಏನು ಸಾಂಬಾರನ್ನ ಸೇವಿಸ್ತಾ ಇರ್ತಾರೆ ಅಂತ. ಜೊತೆಗೆ ಒಂದು ಟೀನ ತಗೊಂಡಿರ್ತಾರೆ, ಅದನ್ನು ಕೊಡಿದಿರ್ತಾರೆ ಅಂತ. ಸೊ ಬಿಲ್ ಎಷ್ಟು ಅಂತ ಹೇಳಿದ್ರೆ 11 ಅನಾಸ್ಗಳು ಬರುತ್ತಾ ಅಂತ, 11 ಆಣೆ ಅಂತ ಹೇಳ್ತಾ ಇರ್ತೀವಿ. ಸೊ ಅವ್ರ ಕಡೆ 14 ರೂಪಾಯಿಗಳಿದ್ವಲ್ರಿ, ಸೊ ಅಲ್ಲಿ ಏನಾಗುತ್ತಾ, ಬಿಲ್ ಮಾತ್ರ 11 ಆಣೆ ಆಗಿತ್ತು ಅಂತ ಹೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಇಯರ್ ಐ ಪುಟ್ ಮೈ ಹ್ಯಾಂಡ್ ಇನ್ ಮೈ ಕೋಟ್ ಪ್ಯಾಕೆಟ್ ಟು ಪೇ ಇಟ್. I began sweating profusely and almost digested in an instant all that I had eaten. The reason was my wallet was not there. ಸೊ ಅವ್ರು ಹೇಳ್ತಾರೆ, ಯಾವಾಗ ಆ 11 ಆಣೆಗಳು ಬಿಲ್ ಬಂತಲ್ರಿ, ಸೊ ಅವಾಗ ಅದನ್ನ ಪೇ ಮಾಡ್ಲಿಕ್ಕೆ, ಪಾವತಿ ಮಾಡ್ಲಿಕ್ಕೆ, ಹೋಟೆಲ್ದವನಿಗೆ ಕೊಡ್ಲಿಕ್ಕೆ ಅವರು ಮುಂದಾಗ್ತಾರೆ. ಅವಾಗ ಆ ಹಣವನ್ನ ಕೊಡ್ಲಿಕ್ಕೆ, ಬಿಲ್ಲನ್ನ ಪೇ ಮಾಡ್ಲಿಕ್ಕೆ ಕೈಯನ್ನ ಆ ಕೋಟ್ ಅಲ್ಲಿ ಹಾಕ್ತಾ ಇರ್ತಾರೋ, ಕೋಟ್ ಪ್ಯಾಕೆಟ್ ಅಲ್ಲಿ ಹಾಕ್ತಾರೋ, ಅಪಾರವಾಗಿ ಅವರಿಗೆ ಬೆವರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅಂತ. ತಿಂದಿದ್ದೆಲ್ಲ ಯಥಾವತ್ತಾಗಿ ತ್ವರಿತವಾಗಿ ಅದು ಡೈಜೆಸ್ಟ್ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇತ್ತು ಅಂತ ಹೇಳುತ್ತಾರೆ. ಸೊ ಯಾಕಂತ ಹೇಳಿದ್ರೆ, ಯಾವಾಗ ಅದು ಕೈ ಹಾಕ್ತಾರೋ ಅಲ್ಲಿ ಅವ್ರಿಗೆ ತನ್ನ ಪಾಕೆಟ್ ಸಿಗೋದಿಲ್ಲ ಅಂತ. ಸೊ ಐ ಸೆಡ್ ಸಮ್ ಒನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್ ಅಂಡ್ ಟೇಕನ್ ಅವೇ ಮೈ ವ್ಯಾಲೆಟ್. ಸೊ ಅವ್ರು ಹೇಳ್ತಾ ಇರ್ತಾರಂತೆ, ಸೊ ನನ್ನ ಪಾಕೆಟ್ ಯಾರೋ ತಗೊಂಡ್ಬಿಟ್ಟಿದ್ದಾರೆ, ಏನೋ ಕಳ್ತನ ಆಗೈತಿ ಅಂತ ಹೇಳ್ತಾ ಇರ್ತಾರಂತೆ. ಸೊ ದೆನ್ ಇಟ್ ವಾಸ್ ಅ ವೆರಿ ಬ್ಯುಸಿ ರೆಸ್ಟೋರೆಂಟ್. ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಬಹಳ ಜನಜಂಗುಳಿ ಇರ್ತಕ್ಕಂಥ ಒಂದು ರೆಸ್ಟೋರೆಂಟ್ ಅಂತ ಹೇಳ್ತಾ ಇರ್ತಾರೆ. ದ ಓನರ್ ಗೇವ್ ಅ ಲಾಟ್ ಗಫ್ ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಅರೌಂಡ್. ಸೊ ಅದನ್ನ ಕಂಡಿರ್ತಕ್ಕಂಥ ಮಾಲೀಕ ಬಹಳ ರೊಚ್ಚಿಗೆ ಹೇಳ್ತಾ ಇರ್ತಾನೆ, ಸಿಟ್ಟಿಗೆ ಬರ್ತಾ ಇರ್ತಾನೆ ಅಂತ. ಸೊ ಒಂದ್ ರೀತಿಲಿ ಹೆಂಗ ಅಂತ ಹೇಳಿದ್ರೆ, ಬಿರ್ನಿಗೆನ ಬೀರ್ತಾ ಇರ್ತಾನೆ ಅಂತ. caught me by the lapels of my coat and shaking me, cried, "This trick won't work here. Put the money down and go, or else I will gouge your eyes out." ಸೊ ಏನು ಅಂತ ಹೇಳಿದ್ರೆ, ರೈಟರ್ ಅವರು ಹೇಳ್ತಾರೆ, ಇಂಥ ಒಂದು ಪರಿಸ್ಥಿತಿಲಿ ಅವನು ನನ್ನ ಈ ಕೋಟಿನ ಏನು ನಾವು ಕಾಲರ್ ಅಂತ ಹೇಳ್ತೀವಲ್ರಿ, ಅದನ್ನ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ಜಗ್ತಾ ಇರ್ತಾರೆ ಅಂತ. ಸೊ ಇವರು ಬಹಳ ರೀತಿಯಲ್ಲಿ ಒಂದ್ ರೀತಿ ಬೇಜಾರು ಪಟ್ಕೊಂಡು ಏನು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಏನ್ ಹೇಳ್ತಾನೆ, ಈ ತರದ ಯಾವುದು ಟ್ರಿಕ್ಸ್ ಗಳು ನಡೆಯಂಗಿಲ್ಲ, ನೀನು ನಿನ್ನ ಹಣವನ್ನ ಇಟ್ಬಿಟ್ಟು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿನ್ನ ಕಣ್ಗಳನ್ನ ಕೀಳ್ತೇನೆ ಎನ್ನುವಂತ ಮಾತುಗಳನ್ನ ಇಲ್ಲಿ ಬಹಳ ಸಿಟ್ಟಿನಿಂದ ಅವರನ್ನ ಹೇಳ್ತಾ ಹೋಗ್ತಾನೆ ಅಂತ. ಐ ಲುಕ್ಡ್ ಅಟ್ ದ ಪೀಪಲ್ ಅರೌಂಡ್ ಮೀ. ಸೊ ಅದೇ ಸಂದರ್ಭಕ್ಕೆ ನನ್ನ ಸುತ್ತಮುತ್ತಲೆಲ್ಲ ಬಹಳ ಜನ ನೆರೆದಿರ್ತಾರೆ ಅಂತ. ಸೊ ನಮ್ಮ ಭಾರತ ದೇಶದಲ್ಲಿ ತಮಾಷೆ ಆಗ್ಬಿಡತ್ರಿ, ಯಾರೋ ಒಬ್ರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರು ಅಂತ ಹೇಳಿದ್ರೆ ಅದನ್ನ ಸಹಾಯಸ್ತ ಮಾಡದೇನೆ ಅದರ ಬದಲಾಗಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಒಂದ್ ರೀತಿಲಿ ತಮಾಷೆಗಾಗಿ ಅವರನ್ನೇ ನೋಡ್ತಾ ನಿಂತಿರ್ತಾರೆ ಅಂತ. ಅದೇ ಒಂದು ಸಂದರ್ಭ ಇಲ್ಲಿ ಲೇಖಕರಿಗಾಗಿರುವಂತದ್ದು ಅಂತ. ಸೊ ಅವ್ರ ಸುತ್ತಮುತ್ತಲು ನೋಡ್ತಾ ಇರ್ತಾರೆ, ಬಹಳ ಜನ ನೆರೆದಿರ್ತಾರು ಅಂತ. ಐ ಡಿಡ್ ನಾಟ್ ಸಿ ಇವನ್ ಒನ್ ಕೈಂಡ್ ಆಫ್ ಫೇಸ್. ದೇ ಹ್ಯಾಡ್ ದ ಲುಕ್ ಆಫ್ ಹಂಗ್ರಿ ಓಲ್ಸ್. ಸೊ ಒಂದ್ ರೀತಿಲಿ ಹೆಂಗ ಅಂತ ಹೇಳಿದ್ರೆ, ಅಲ್ಲಿ ಯಾರೊಬ್ಬರನ್ನು ನಾನು ಕಾಣ್ಲಿಲ್ಲ, ಒಂದು ದಯೆ ಉಳ್ಳಿರ್ತಕ್ಕಂಥ, ಕರುಣೆ ಇರ್ತಕ್ಕಂಥ ಮನಸ್ಸುಗಳನ್ನ ಅಂತ ಹೇಳ್ತಾ ಹೋಗ್ತಾರೆ. ಇಫ್ ಹಿ ಸೆಡ್ ಹಿ ವುಡ್ ಗಾಗ್ ಮೈ ಐಸ್ ಔಟ್, ಹಿ ವುಡ್ ಗಾಗ್ ದೆಮ್ ಔಟ್. ಐ ಸೆಡ್ ಲೆಟ್ ಮೈ ಕೋಟ್ ಬಿ ಹಿಯರ್, ಐ ವಿಲ್ ಗೋ ಅಂಡ್ ಬ್ರಿಂಗ್ ಸಮ್ ಮನಿ. ದ ರೆಸ್ಟೋರೆಂಟ್ ಕೀಪರ್ ಲಾಫ್ಡ್ ಅಗೇನ್. ಸೊ ಹಿ ಈಸ್ ಗೋಯಿಂಗ್ ಟು ಟೆಲ್ ದ್ಯಾಟ್, ರೈಟರ್ ಅವರು ಹೇಳ್ತಾರೆ, ಸೊ ಈ ತರದೆಲ್ಲ ವಿಚಾರ ಅಂತ ಹೇಳಿ ಬಂದಾಗ ಇಲ್ಲಿ ನನ್ನ ಕೋಟ್ ಇದೆ, ಅದನ್ನ ಇಡ್ತೀನಿ, ಸೊ ಮನೆಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹಣವನ್ನ ತಗೊಂಡ್ ಬಂದು ನಿಮ್ಗೆ ಕೊಡ್ತೀನಿ ಅಂತ ರೈಟರ್ ಅವರು ಹೇಳ್ತಾರೆ. ಸೊ ಅದನ್ನು ಕಂಡಿರ್ತಕ್ಕಂಥ ರೆಸ್ಟೋರೆಂಟ್ ಕೀಪರ್ ಸೊ ಅವರ ಮಾತಿಗೆ ನೋಡಿ ನಕ್ ಬಿಡ್ತಾ ಇರ್ತಾರೆ ಅಂತ. ಅಂಡ್
ಹಿ ಆಸ್ಕ್ ಮೀ ಟು ಟೇಕ್ ಆಫ್ ಮೈ ಕೋಟ್. ಸೊ ಅವ್ರೇನಂತ ಹೇಳಿದ್ರೆ ರೆಸ್ಟೋರೆಂಟ್ ಕೀಪರ್ ಅವರು ಹೇಳ್ತಾರೆ, ಸೊ ಇವರ ಒಂದು ಎಲ್ಲಾ ಬಟ್ಟೆಗಳನ್ನ ಬಿಚ್ಚಲಿಕ್ಕೆ ಹೇಳ್ತಾ ಹೋಗ್ತಾರೆ ಅಂತ. ಐ ಟುಕ್ ಆಫ್ ಮೈ ಕೋಟ್. ಸೊ ಯಾವಾಗ ಏನು ರೆಸ್ಟೋರೆಂಟ್ ಕೀಪರ್ ಇವರ ಕೋಟ್ ಅನ್ನ ಬಿಚ್ಚಲಿಕ್ಕೆ ಹೇಳ್ತಾನೋ ಯಥಾವತ್ತಾಗಿ ಇವರು ಅವನ ಮಾತಿಗೆ ಹೋಗೊಟ್ಟು ತನ್ನ ಕೋಟ್ ಅನ್ನ ಬಿಚ್ತಾ ಇರ್ತಾರೆ ಅಂತ. ಹಿ ಆಸ್ಕ್ ಮೀ ಟು ಟೇಕ್ ಆಫ್ ಮೈ ಶರ್ಟ್. ಸೊ ಅದಾದ ಬಳಿಕ ನಮ್ಮ ಏನು ಅಂಗಿಯನ್ನ ಬಿಚ್ಚಲಿಕ್ಕೆ ಹೇಳ್ತಾ ಇರ್ತಾರೆ ಅಂತ, ರಿಮೂವ್ ಮಾಡ್ಲಿಕ್ಕೆ ಹೇಳ್ತಾರೆ ಅಂತ. ಸೊ ಐ ಟುಕ್ ಆಫ್ ಮೈ ಶರ್ಟ್, ಅವಾಗ್ಲೂ ಕೂಡ ಅವರು ಶರ್ಟ್ ಕೂಡ ಓಪನ್ ಮಾಡಿರ್ತಾರೆ ಅಂತ. ಹಿ ಆಸ್ಕ್ ಮಿ ಟು ಟೇಕ್ ಆಫ್ ಬೋತ್ ಮೈ ಶೂಸ್. ಸೊ ತದನಂತರ ಏನು ಶೂಸ್ ಗಳನ್ನ ಬಿಚ್ಚಲಿಕ್ಕೆ ಹೇಳ್ತಾ ಇರ್ತಾರೆ ಅಂತ. ಐ ಟುಕ್ ಆಫ್ ಮೈ ಬೋತ್ ಶೂಸ್, ಅವಾಗ್ಲೂ ಅದನ್ನ ನೆರವೇರಿಸ್ತಾ ಇರ್ತಾರೆ ಅಂತ. ಫೈನಲಿ ಹಿ ಆಸ್ಕ್ ಮಿ ಟು ಟೇಕ್ ಆಫ್ ಮೈ ಟ್ರೌಸರ್ಸ್. ಸೊ ಕೊನೆಯ ಭಾಗಕ್ಕೆ ಏನು ಅಂತ ಹೇಳಿದ್ರೆ ಅವರ ಒಂದು ಏನು ಪ್ಯಾಂಟ್ ಅನ್ನ, ಪೈಜಾಮ ಅಂತ ಹೇಳ್ತೀವಲ್ರಿ, ಪ್ಯಾಂಟ್ ಅನ್ನ ಬಿಚ್ಚಲಿಕ್ಕೆ ಹೇಳ್ತಾ ಹೋಗ್ತಾರೆ ಅಂತ. ಸೊ ದ ಐಡಿಯಾ ಸೀಮ್ಡ್ ಟು ಬಿ ಟು ಸ್ಟ್ರಿಪ್ ಮೀ, ಗಾಗ್ ಔಟ್ ಆಫ್ ಮೈ ಐಸ್ ಅಂಡ್ ಸೆಂಡ್ ಮೀ ಔಟ್ ನೇಕ್ಡ್. ಒಂದು ವಿಚಾರ ಏನು ಅಂತ ಹೇಳಿದ್ರೆ ಈ ತರದೆಲ್ಲ ಬಟ್ಟೆಗಳನ್ನ ಬಿಚ್ಚಾದ್ಮೇಲೆ ನನ್ನನ್ನ ಕಣ್ಣು ಕೀಳಿ ಬೆತ್ತಲಾಗಿ ಕಳಿಸಬಹುದು ಅನ್ನೋ ಭಯ ಅವರಲ್ಲಿ ಕಾಡ್ತಾ ಇರ್ತದೆ ಅಂತ. ಅದಕ್ಕಾಗಿ ಅವರು ಉತ್ತರ ಕೊಡ್ತಾರೆ, ಐ ಸೇಡ್ ಐ ಹ್ಯಾವ್ ನಥಿಂಗ್ ಆನ್ ಅಂಡರ್ನೀತ್. ಏನು ಅವ್ರು ಹೇಳ್ತಾರೆ ರೈಟರ್ ಅವರು, ಕೊನೆಗೆ ಪ್ಯಾಂಟ್ ಬಿಚ್ಚಿಡುವಂತ ಮಾಲೀಕ ಗದರಿಗರಿಸಿದಾಗ, ಸೊ ಸಿಟ್ಟಿಗೆದ್ದಾಗ ಅದಕ್ಕೆ ಪ್ಯಾಂಟಿನ ಒಳಗಡೆ ಏನೂ ಇಲ್ಲ ಅಂತ ಉತ್ತರವನ್ನ ಕೊಡ್ತಾ ಇರ್ತಾರೆ. ಸೊ ಎವ್ರಿ ಒನ್ ಲಾಫ್ಡ್. ದ ರೆಸ್ಟೋರೆಂಟ್ ಕೀಪರ್ ಸೇಡ್, ಐ ಡೌಟ್ ಇಟ್, ಯು ಮಸ್ಟ್ ಹ್ಯಾವ್ ಸಮಥಿಂಗ್ ಆನ್ ಅಂಡರ್ನೀತ್. ಸೊ ಒಂದೇನು ಅಂತ ಹೇಳಿದ್ರೆ ಯಾವಾಗ ಒಳಗಡೆ ಏನೂ ಇಲ್ಲ ಅಂತ ರೈಟರ್ ಅವರು ಉತ್ತರ ಕೊಡ್ತಾರೋ ಸುತ್ತಮುತ್ತಲಿದ್ದ ಜನರೆಲ್ಲರೂ ಅದನ್ನ ಕೇಳಿ ಮುಸಿ ಮುಸಿ ನಗ್ತಾ ಇರ್ತಾರೆ ಅಂತ. ಸೊ ಅದನ್ನ ಪ್ರತ್ಯುತ್ತರವಾಗಿ ಏನು ರೆಸ್ಟೋರೆಂಟ್ ಕೀಪರ್ ಹೇಳ್ತಾನೆ, ಸೊ ನನಗೊಂದು ಸಂದೇಹ ಏನು ಅಂತ ಹೇಳಿದ್ರೆ ಒಳಗಡೆ ಏನಾದ್ರೂ ಇದ್ದಿರಬಹುದು ಅನ್ನುವಂತ ಮಾತುಗಳನ್ನ ನೆಗೆ ಚಟಾಕಿಯನ್ನ ಹಾರಿಸ್ತಾ ಇರ್ತಾನೆ ಅಂತ. ಸೊ ದೆನ್ ಮೈ ಹ್ಯಾಂಡ್ಸ್ ರಿಫ್ಯೂಸ್ ಟು ಮೂವ್. ಐ ಸಾ ಇನ್ ಮೈ ಇಮ್ಯಾಜಿನೇಷನ್ a man standing in the crowd, stark naked and without his eyes. Life was going to end like that. Let it end. And for all this, I never mind, O Creator of the world. My God, I had nothing to say. Everything would end to the satisfaction of all. ಸೊ ಒಂದೇನು ವಿಚಾರ ಅಂತ ಹೇಳಿದ್ರೆ, ಸೊ ಸುತ್ತಲೂ ನೆರೆದಿರ್ತಕ್ಕಂಥ ಜನರೆಲ್ಲ ನಗಲಿಕ್ಕೆ ಚಾಲು ಆದ ಮೇಲೆ ಸೊ ಇನ್ನೇನು ಮರ್ಯಾದೆ ಹೋದ್ರೂ ಹೋಗಲಿ ಅಂತ ಅನಿವಾರ್ಯವಾಗಿ ಪ್ಯಾಂಟಿನ ಗುಂಡಿಯನ್ನ ಬಿಚ್ಚತೊಡಗ್ತಾ ಇರ್ತಾರೆ ಅಂತ. ಸೊ ಒಂದು ವಿಚಿತ್ರ ಸಂಗತಿ ಏನು ಅಂತ ಹೇಳಿದ್ರೆ, ಓ ಸೃಷ್ಟಿಕರ್ತನೆ ದೇವ್ರೆ, ನನ್ನನ್ನ ಈ ಒಂದು ಪರಿಸ್ಥಿತಿಯಿಂದ ರಕ್ಷಿಸು ಅಂತ ಹೇಳ್ತಾ ಇರ್ತಾರೆ. ಸೊ ಇಂಥ ಒಂದು ಜನರ ಮಧ್ಯೆಯಲ್ಲಿ ನಾನು ಕಣ್ಣುಗಳನ್ನ ಕಳೆದುಕೊಂಡು ಬೆತ್ತಲಾಗಿ ಜನರ ಮಧ್ಯೆಯಲ್ಲಿ ಮರ್ಯಾದೆನೆ ಕಳ್ಕೊಂಡ್ ಬಿಡ್ತೀನಲ್ಲ ಅನ್ನುವಂತ ಒಂದು ನೋವಿನ ಸಂಗತಿ ಅವರನ್ನ ಕಾಡ್ತಾ ಇರ್ತದೆ ಅಂತ. ಇದನ್ನೆಲ್ಲ ಕಂಡಿರ್ತಕ್ಕಂಥ ಅಲ್ಲಿದ್ದ ಜನಗಳಲ್ಲಿ ಕಥೆಗಾರನ ಮೇಲೆ ಕರುಣೆ ತೋರಿಸೋ ಬದಲು ಖುಷಿ ಪಡ್ತಾ ಇರ್ತಾರೆ ಅಂತ. ಸೊ ಅದಕ್ಕಾಗನೇ ರೈಟರ್ ಅವರು ಬಹಳ ಬೇಜಾರದಿಂದ ಹೇಳ್ತಾ ಹೋಗ್ತಾರೆ, ಐ ನೆವರ್ ಮೈಂಡ್, ಓ ಕ್ರಿಯೇಟರ್ ಆಫ್ ದ ವರ್ಲ್ಡ್, ಮೈ ಗಾಡ್, ಐ ಹ್ಯಾಡ್ ನಥಿಂಗ್ ಟು ಸೇ. ಎವ್ರಿಥಿಂಗ್ ವುಡ್ ಎಂಡ್ ಅಂಡ್ ಎವ್ರಿಥಿಂಗ್ ವುಡ್ ಎಂಡ್ ಟು ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್. ಸೊ ಎಲ್ಲರ ಒಂದು ಖುಷಿಗೋಸ್ಕರ ಎಲ್ಲವೂ ಈಗೊತ್ತು ಕೊನೆ ಆಗ್ತಾ ಇದೆ ಅನ್ನುವಂತ ಒಂದು ನೋವಿನ ಸಂಗತಿಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇರ್ತಾರೆ ಅಂತ. ಐ ಬಿಗನ್ ಟು ಅಂಡೋ ಒನ್ ಬೈ ಒನ್ ಆಫ್ ಮೈ ದ ಬಟನ್ಸ್ ಆಫ್ ಮೈ ಟ್ರೌಸರ್ಸ್. ದೆನ್ ಐ ಹರ್ಡ್ ಅ ವಾಯ್ಸ್, ಸ್ಟಾಪ್, ಐ ಶಾಲ್ ಪೇ ದ ಮನಿ. ಸೊ ಯಾವಾಗ ಈ ಒಂದು ರೈಟರ್ ಅವರು ಏನು ಪ್ಯಾಂಟಿನ ಒಂದು ಬಟನ್ ಅನ್ನ ಒಂದಾದ್ಮೇಲೆ ಒಂದು ಬಿಚ್ಚಲಿಕ್ಕೆ ಪ್ರಾರಂಭವನ್ನ ಮಾಡ್ತಾ ಇರ್ತಾರೋ, ಸೊ ಆ ಗುಂಡಿಗಳನ್ನ ಬಿಚ್ಚತೊಡಗ್ತಾ ಇರ್ತಾರೋ, ಆಗ ಸೊ ದೂರದಲ್ಲಿರ್ತಕ್ಕಂಥ ಒಂದು ಶಬ್ದವನ್ನ ಕೇಳಿಸುತ್ತಾ ಅಂತ. ಏನು ಅಂತ ಹೇಳಿದ್ರೆ, ಸ್ಟಾಪ್, ಐ ಶಾಲ್ ಪೇ ದ ಮನಿ. ಸೊ ನಿಲ್ಸಿ, ನಾನು ಆ ಹೋಟೆಲ್ ಬಿಲ್ ಅನ್ನ ಕೊಡ್ತೇನೆ ಎನ್ನುವಂತ ಒಂದು ಶಬ್ದ ಅಲ್ಲೆಲ್ಲರ ಕಿವಿಯಲ್ಲಿ ಬೀಳ್ತದೆ ಅಂತ. ಎವ್ರಿ ಒನ್ ಟರ್ನ್ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಸೊ ಎಲ್ಲರೂ ಕೂಡ ಆ ಒಂದು ಬಂದಿರತಕ್ಕಂಥ ಶಬ್ದದ ಕಡೆ ಏನ್ ಮಾಡಿರ್ತಾರೆ, ತಿರುಗಿ ನೋಡ್ತಾ ಇರ್ತಾರೆ ಅಂತ. ದೇ ಸ್ಟುಡ್ ಅ ಫೇರ್ ಕಾಂಪ್ಲೆಕ್ಷನ್ ಮ್ಯಾನ್, 6 foot tall, with a red turban and white trousers. He sported a handlebar mustache and had blue eyes. ಸೊ ಏನು ಅಂತ ಹೇಳಿದ್ರೆ ಅಲ್ಲಿ ಬರ್ತಾನೆ ನೋಡಿ, ಸೊ ದೃಢಕಾಯದ ಕೆಂಪು ರುಮಾಲು ಸುತ್ತಿದ ದಡುತಿ ಮನುಷ್ಯ, ನಿಲ್ಲು ಅಂತ ಹೇಳ್ತಾನೆ. ಸೊ
ಆ ಹೋಟೆಲ್ ಬಿಲ್ನ ಕೊಡ್ತಾನೆ. ಅವ್ನು ನೋಡ್ಲಿಕ್ಕೆ ಹೆಂಗ ಅಂತ ಹೇಳಿದ್ರೆ ಕೆಂಪು ರುಮಾಲ್ನ ಸುತ್ತಿರ್ತಾನೆ. ಆತ ಮನುಷ್ಯ ನೋಡ್ಲಿಕ್ಕೆ ಹೆಂಗಿದ್ದ ಅಂತ ಹೇಳಿದ್ರೆ ಎತ್ತರವಾಗಿ 6 ಫುಟ್ ಟಾಲ್ ಇರ್ತಾನೆ. ಸೊ ಮಿಕ್ಸ್ಡ್ ಬಣ್ಣವನ್ನ ಹೊಂದಿರತಕ್ಕಂತ ವ್ಯಕ್ತಿ, ಜೊತೆಗೆ ಕೆಂಪು ರುಮಾಲನ್ನ ಧರಿಸಿರ್ತಾನೆ. ಏನು ಬಿಳಿ ಬಣ್ಣದ ಒಂದು ಉಡುಪುಗಳನ್ನ ಧರಿಸಿರುವಂತವನು, ಗಡ್ಡವನ್ನ ಬಿಟ್ಟಿರ್ತಾನೆ. ಸೊ ಮೀಸೆಗಳನ್ನ ಬಿಟ್ಟಿರುವಂತವನು, ಜೊತೆಗೆ ನೀಲಿ ಬಣ್ಣದಿಂದ ಕೂಡಿರ್ತಕ್ಕಂತ ಕಣ್ಣುಗಳನ್ನ ಹೊಂದಿರ್ತಾನೆ ಅಂತ. ಬ್ಲೂ ಐಸ್ ವರ್ ಕ್ವೈಟ್ ಕಾಮನ್ ಅಟ್ ದಿಸ್ ಪ್ಲೇಸ್. ಸೊ ಆ ಒಂದು ಪ್ರದೇಶದಲ್ಲಿ ಬ್ಲೂ ಐಸ್ ಇರುವಂತದ್ದು ಸರ್ವೇ ಸಾಮಾನ್ಯವಾಗಿರುವಂತದ್ದು ಅಂತ ಹೇಳ್ತಾರೆ. ಹಿ ಕೇಮ್ ಫಾರ್ವರ್ಡ್ ಅಂಡ್ ಆಸ್ಕ್ಡ್ ದ ರೆಸ್ಟೋರೆಂಟ್ ಕೀಪರ್, ಹೌ ಮಚ್ ಡಿಡ್ ಯು ಸೇ ಇಟ್ ವಾಸ್. ಸೊ ಎಷ್ಟು ಏನು ಆ ರೆಸ್ಟೋರೆಂಟ್ ಕೀಪರ್ ಅವ್ರಿಗೆ ಕೇಳ್ತಾನೆ, ಎಷ್ಟು ಇವರ ಬಿಲ್ಲು ಅಂತ ಕೇಳ್ತಾನೆ ಅಂತ. 11 ಅನಾಸ್ ಅಂತ ರಿಪ್ಲೈನ ಕೊಡ್ತಾನೆ, 11 ಆಣೆಗಳು ಅಂತ ಹೇಳ್ತಾನೆ. ಹಿ ಪೇಡ್ ದ ಅಮೌಂಟ್. ಹಿ ಟರ್ನ್ ಟು ಮೀ ಅಂಡ್ ಸೆಡ್, ಪುಟ್ ಆನ್ ಯುವರ್ ಕ್ಲೋತ್ಸ್. ಸೊ ಆತ ಮನುಷ್ಯ ಏನು ಅಪರಿಚಿತ ವ್ಯಕ್ತಿ, ಸ್ಟ್ರೇಂಜರ್ ಅಂತ ಹೇಳ್ತೀವಲ್ರಿ, ಆತ ರೈಟರ್ ಕರೆ ನೋಡಿ ಹೇಳ್ತಾನಂತೆ, ಸೊ ನಿಮ್ಮ ಬಟ್ಟೆಗಳನ್ನ ಧರಿಸ್ಕೊಳ್ಳಿ ಅಂತ ಹೇಳ್ತಾನೆ ಅಂತ. ಐ ಪುಟ್ ದೆಮ್ ಆನ್. ಸೊ ಅದನ್ನ ಕೇಳಿದ ರೈಟರ್ ಅವರು ತಮ್ಮ ಬಟ್ಟೆಗಳನ್ನ ಧರಿಸ್ತಾರೆ ಅಂತ. ಕಮ್ ಹಿ ಕಾಲ್ಡ್ ಮೀ. ಆತ ಸ್ಟ್ರೇಂಜರ್ ಅಪರಿಚಿತ ವ್ಯಕ್ತಿ ನನ್ನನ್ನ ಕರೆದ ಅಂತ ಹೇಳ್ತಾರೆ. ಸೊ ಆತನ ಕಡೆ ಇವರು ಹೋಗಿರ್ತಾರೆ ಅಂತ. ಐ ವೆಂಟ್ ವಿತ್ ದೆಮ್. ಸೊ ಅವ್ರ ಜೊತೆಗೆ ಹೋಗ್ತಾರೆ. ಡಿಡ್ ಐ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್. ಐ ಟೋಲ್ಡ್ ಹಿಮ್, ಯು ಹ್ಯಾವ್ ಡನ್ ಅ ಗ್ರೇಟ್ ಡೀಡ್. ಐ ಹ್ಯಾವ್ ನಾಟ್ ಸೀನ್ ಅ ಫೈನರ್ ಮ್ಯಾನ್. ಸೊ ಅವ್ರು ಏನ್ ಅಂತ ಹೇಳ್ತಾರೆ, ನೀವು ಒಂದು ನನಗೆ ಬಹಳ ಉಪಕಾರವನ್ನ ಮಾಡಿದ್ರಿ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಈ ತರ ಒಂದು ವ್ಯಕ್ತಿನ ಈ ಪ್ರದೇಶದಲ್ಲಿ ನೋಡಿದ್ದು ಬಹಳ ಅಪರೂಪ ಅನ್ನುವಂತ ಮಾತುಗಳನ್ನ ಅಲ್ಲಿ ರೈಟರ್ ಅವರು ಆ ಅಪರಿಚಿತ ವ್ಯಕ್ತಿಗೆ ಹೇಳ್ತಾರೆ. ಹಿ ಲಾಫ್. ಅದನ್ನ ಕೇಳಿರ್ತಕ್ಕಂತ ಆ ಅಪರಿಚಿತ ವ್ಯಕ್ತಿಯು ನಕ್ ಬಿಡ್ತಾನೆ ಅಂತ. ವಾಟ್ಸ್ ಯುವರ್ ನೇಮ್. ಸೊ ಹಿ ಆಸ್ಕ್ಡ್ ಮೀ. ಐ ಟೋಲ್ಡ್ ಹಿಮ್ ಮೈ ನೇಮ್ ಅಂಡ್ ವೇರ್ ಐ ಕೇಮ್ ಫ್ರಮ್. ಸೊ ಯಾವಾಗ ಅಪರಿಚಿತ ವ್ಯಕ್ತಿ ರೈಟರ್ ಅವ್ರಿಗೆ ನಿಮ್ಮ ಹೆಸರೇನು ಅಂತ ಹೇಳಿ ಬಂದಾಗ ಇವರ ಹೆಸರು ಜೊತೆಗೆ ಇವರು ಎಲ್ಲಿಂದ ಬಂದ್ರು ಎನ್ನುವಂಥದ್ದನ್ನ ಡೀಟೇಲ್ ಆಗಿ ಹೇಳ್ತಾರೆ ಅಂತ. ಐ ಆಸ್ಕ್ಡ್ ಮ್ಯಾನ್ ಹಿಸ್ ನೇಮ್. ಹಿ ಸೆಡ್, ಐ ಹ್ಯಾವ್ ನೋ ನೇಮ್. ಯಾವಾಗ ಇವರು ಮರಳಿ ತನ್ನ ಹೆಸರು ಹೇಳಿದಾದ್ಮೇಲೆ ಅಪರಿಚಿತ ವ್ಯಕ್ತಿಗೆ ಕೇಳ್ತಾರೆ, ನಿಮ್ಮ ಹೆಸರೇನು ಅಂತ ಹೇಳಿ ಬಂದಾಗ ಅವನು ಹೇಳ್ತಾನೆ, ನನಗೆ ಹೆಸರಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಐ ಸೆಡ್, ಇನ್ ದಾಟ್ ಕೇಸ್ ಮರ್ಸಿ ಮಸ್ಟ್ ಬಿ ಯುವರ್ ನೇಮ್. ಹಾಗಾದ್ರೆ ನಿಮ್ಮ ಹೆಸರು ಏನು ದಯೆ ಅಂತ ಇರಬಹುದು, ಕರುಣೆ ಅಂತ ಇರಬಹುದು ಅಂತ ಇವರು ಹೇಳ್ತಾ ಹೋಗ್ತಾರೆ ಅಂತ. ಹಿ ಡಿಡ್ ನಾಟ್ ಲಾಫ್ ಎಟ್ ದಾಟ್. ಸೊ ಆದ್ರೆ ಇವನು ಆ ಮಾತಿಗೆ ನಗಲಿಲ್ಲ ಅಂತ ಹೇಳ್ತಾರೆ. ಹಿ ವಾಕ್ಡ್ ಆನ್ ಅಂಟಿಲ್ ವಿ ರೀಚ್ಡ್ ಅ ಡೆಸರ್ಟೆಡ್ ಬೀಚ್. ಸೊ ಒಂದೇನು ಅಂತ ಹೇಳಿದ್ರೆ ಹಾಗೆ ನಡಿತಾ ಒಂದು ಏನು ಮರಳಿನ ಬ್ರಿಡ್ಜ್ ತನಕ, ಸೇತುವೆ ತನಕ ಹೋಗ್ಬಿಡ್ತಾರು ಅಂತ. ಹಿ ಲುಕ್ಡ್ ಆಲ್ ಅರೌಂಡ್. ಸೊ ಅವ್ರು ಏನ್ ಮಾಡುತ್ತಾನೆ, ಅಪರಿಚಿತ ವ್ಯಕ್ತಿ ಆಗಿರ್ತಕ್ಕಂತ ಸ್ಟ್ರೇಂಜರ್. ಸೊ ಅವನು ಸುತ್ತಮುತ್ತಲೆಲ್ಲ ತಿರುಗಿ ನೋಡಿರ್ತಾನು ಅಂತ. ಸೊ ದೇರ್ ವಾಸ್ ನೋ ಒನ್. ಅಲ್ಲಿ ಯಾರು ಇಲ್ಲ ಅಂತ. ಸೊ ಲುಕ್ ಯು ಮಸ್ಟ್ ಗೋ ಅವೇ ವಿತೌಟ್ ಟರ್ನಿಂಗ್ ರೌಂಡ್. ಸೊ ರೈಟರ್ ಹೇಳ್ತಾನಂತೆ, ಸೊ ಆ ಕಡೆ ಈ ಕಡೆ ನೋಡ್ದೇನೆ ಇಲ್ಲಿಂದ ನೀನು ಹೊರಟು ಬಿಡು ಅಂತ ಹೇಳ್ತಾನೆ. ಇಫ್ ಎನಿವನ್ ಆಸ್ಕ್ಸ್ ಯು ವೆದರ್ ಯು ಹ್ಯಾವ್ ಸೀನ್ ಮೀ, ಯು ಮಸ್ಟ್ ಸೇ ನೋ. ಸೊ ನೀನು ತಿರುಗಿ ನೋಡ್ದೇನೆ ಹಾಗೆ ಹೋದ್ರೆ, ಯಾರಾದ್ರೂ ನಿನ್ನ ಈ ತರ ವ್ಯಕ್ತಿನ ಕಂಡಿದೀಯಾ ಅಂತ ಕೇಳಿದಾಗ ನೀನು ಖಂಡಿತವಾಗಿಯೂ ಇಲ್ಲ ಅಂತ ಹೇಳ್ಬೇಕು ಅಂತ ರೈಟರ್ ಅವ್ರಿಗೆ ಆತ ಹೇಳ್ತಾನೆ. ಐ ಅಂಡರ್ಸ್ಟುಡ್. ನನ್ಗೆ ಅರ್ಥ ಆಯ್ತು ಅಂತ ಹೇಳ್ತಾ ಇರ್ತಾರೆ. ಹಿ ಟುಕ್ ಔಟ್ from his various pockets about 5 wallets. 5 among them was mine. ಸೊ ಅವನಲ್ಲಿರ್ತಕ್ಕಂಥ ಏನು ಅಪರಿಚಿತ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಕೆಲವು 5 ಪಾಕೆಟ್ಗಳನ್ನ ತೋರಿಸ್ತಾ ಇರ್ತಾನೆ ಅಂತ. ಸೊ ಆ 5 ಪಾಕೆಟ್ಗಳಲ್ಲಿ ಒಂದು ರೈಟರ್ ಅವ್ರದ್ದಾಗಿತ್ತು ಅಂತ. ಸೊ ವಿಚ್ ಆಫ್ ದೀಸ್ ಈಸ್ yours. ಸೊ ಇದರಲ್ಲಿ ನಿಂದು ಯಾವುದು ಅಂತ ಕೇಳ್ತಾ ಇರ್ತಾನೆ ಅಂತ. ಐ ಪಾಯಿಂಟೆಡ್ ಟು ಮೈ ವ್ಯಾಲೆಟ್. ರೈಟರ್ ಅವರು ತನ್ನ ವ್ಯಾಲೆಟ್ ಕಡೆ ತೋರಿಸ್ತಾರೆ ಅಂತ. ಸೊ ಐ ಓಪನ್ ಇಟ್. ಸೊ ಅದನ್ನ ಓಪನ್ ಮಾಡಿದೆ. ಐ ಓಪನ್ ಇಟ್. ಮೈ ಮನಿ ವಾಸ್ ದೇರ್ ಇಂಟ್ಯಾಕ್ಟ್. ಐ ಪುಟ್ ಇಟ್ ಇನ್ ಮೈ ಪಾಕೆಟ್. ಸೊ ಯಥಾವತ್ತಾಗಿ ಅಲ್ಲಿರ್ತಕ್ಕಂಥ ಹಣವನ್ನ ಇದ್ದಿದ್ದು ನೋಡಿ ತನ್ನ ಏನು ವ್ಯಾಲೆಟ್ ಅನ್ನ ತಗೊಂಡ್ಬಿಡ್ತಾರೆ ಅಂತ. ಹಿ ಟೋಲ್ಡ್ ಮೀ ಗೋ, ಮೇ ಗಾಡ್ ಹೆಲ್ಪ್ ಯು. ಸೊ ಅದಾದ ಬಳಿಕ ಅವನು ಹೇಳ್ತಾನೆ, ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಜೊತೆಗೆ ನಿಮಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾನೆ. ಸೊ ಐ ರಿಪೀಟೆಡ್, ಮೇ ಗಾಡ್ ಹೆಲ್ಪ್ ಯು. ಸೊ ನಾನು ಕೂಡ ಹೇಳ್ದೆ, ನಿಮಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾರೆ. ಒಂದೇನು ಅಂತ ಹೇಳಿದ್ರೆ, ಇಲ್ಲಿ ಅಪರಿಚಿತ ವ್ಯಕ್ತಿ ಆಗಿರ್ತಕ್ಕಂತ ಒಬ್ಬ ಮನುಷ್ಯ ಇಲ್ಲಿ ಕಳ್ಳನಾಗಿರ್ತಾನೆ ಅಂತ. ಸೊ ಅಂದ್ರೆ ಒಂದು ಅರ್ಥದಲ್ಲಿ ಹೇಳೋದಾದ್ರೆ, ಎಂತ ಕಳ್ಳನಿದ್ರು ಕೂಡ ಅವನಲ್ಲಿಯೂ ಕೂಡ ಒಂದು ದಯೆ ಕರುಣೆ
ಪ್ರೀತಿ ಇರುವಂತದನ್ನ ನಾವಿಲ್ಲಿ ಕಾಣ್ತೀವಿ ಅಂತ. ಅಂದ್ರೆ ಅಪಿಯರೆನ್ಸ್ ಅಂತಾನೆ ಹೇಳ್ತೀವಲ್ರಿ, ನಾವು ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಇವರು ಇಂಥವ್ರೆ, ಒಳ್ಳೆಯವರು ಕೆಟ್ಟವರು ಅನ್ನೋದನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಯಾ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಅವರು ಮಾಡಿರುವಂತಹ ಕಾರ್ಯಗಳೇ ನಮಗೆ ಅಲ್ಲಿ ಇವರು ಒಳ್ಳೆಯವರು ಕೆಟ್ಟವರು ಎನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಅವರ ಬಗ್ಗೆ ಜಡ್ಜ್ ಮಾಡ್ಲಿಕ್ಕೆ ಆಗ್ತದೆ ಅಂತ. So dear students, this is the summary of the lesson. So here I am going to conclude the lesson, and for more video subscribe my channel, like, comment and share to your friends. Thank you everyone.